ನಮಸ್ಕಾರ ಸ್ನೇಹಿತರೆ, ಕತೆಗಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು ನಿಮಗೆ ಹೇಳೋಕೆ ಹೋಗ್ತಿರೋ ವಿಷಯ ಯಾವುದು ಅಂದರೆ ರಾಮ, ಶ್ರೀರಾಮ, ಜಯ ಜಯ ರಾಮ, ಆದರ್ಶ ಪುರುಷ ರಾಮ, ಏಕಪತ್ನಿ ವ್ರತಸ್ಥ, ತಂದೆಯ ಮನಗೆದ್ದ ಮಗ, ಈ ಪ್ರಪಂಚದ ಆದರ್ಶಗಳನ್ನೆಲ್ಲ ಪಾಲಿಸಿದ ಆದರ್ಶ ವ್ಯಕ್ತಿ ಈ ಶ್ರೀರಾಮ. ಹೌದು ಸ್ನೇಹಿತರೆ, ಇವತ್ತು ಶ್ರೀರಾಮ ಬದುಕಿ ಬಾಳಿದ್ದು ಅವರ ಜೀವನದ ಕಷ್ಟ ಸುಖಗಳ ಬಗ್ಗೆ ನಿಮಗೆಲ್ಲ ಗೊತ್ತಿರೋ ವಿಚಾರವೇ. ಆದರೆ ಅವರು ತನ್ನ ಜೀವನದ ಸಂಧ್ಯಾ ಕಾಲದಲ್ಲಿ ಹೇಗಿದ್ದರು, ಅವರ ಸಾವು ಹೇಗಾಯಿತು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮನುಷ್ಯ ಹುಟ್ಟಿದ ಮೇಲೆ ಸಾವು ಅನ್ನೋದು ಖಚಿತ. ಮನುಷ್ಯ ಸತ್ತ ಮೇಲೆ ಮುಂದಿನ ಜನ್ಮಕ್ಕೋ ಅಥವಾ ಮುಕ್ತಿ ಪಡಿತಾನ ಅನ್ನೋದು ನಮ್ಮ ಧರ್ಮಗಳ ನಂಬಿಕೆ. ಹೌದು, ಶ್ರೀರಾಮ ಹೇಗೆ ತನ್ನ ದೇಹ ತ್ಯಾಗ ಮಾಡಿದ್ರು, ಲಕ್ಷ್ಮಣ ಎಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡಿದ್ರು, ಹನುಮಂತನಿಗೆ ಶ್ರೀರಾಮ ಯಾಕೆ ಮೋಸ ಮಾಡಿದ್ರು, ಹನುಮಂತ ಈಗ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ನಾವು ಇವತ್ತಿನ ಕಥೆಯಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ಕತೆ ನಿಮ್ಗಿಷ್ಟ ಆದರೆ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ನಮ್ಮ ಮತ್ತಷ್ಟು ವಿಡಿಯೋಗಳಿಗೆ ಬೆಂಬಲ ನೀಡಿ. ಅಯೋಧ್ಯೆಗೆ ವಾಪಸ್ಸಾದ ನಂತರ ಅಗಸ್ತ್ಯನ ಮಾತು ಕೇಳಿ ಸೀತೆಯನ್ನ ಅಗ್ನಿ ಪರೀಕ್ಷೆಗೆ ಒಡ್ಡಿದ್ದು, ನಂತರ ಸೀತೆ ಕಾಡಿನಲ್ಲಿ ವಾಲ್ಮೀಕಿಯ ಆಶ್ರಮದಲ್ಲಿ ಲವಕುಶರಿಗೆ ಜನ್ಮ ನೀಡಿದ್ದು ಎಲ್ಲವೂ ನಿಮಗೆ ತಿಳಿದಿರುವ ವಿಚಾರವೇ. ತ್ರೇತಾಯುಗ ಮುಗಿಯೋ ಸಂದರ್ಭ. ಶ್ರೀರಾಮರು ತಮ್ಮ ಅವತಾರ ಮುಗಿಸುವ ಸಮಯ ಬಂದಿದ್ದರಿಂದ ಯಮರಾಜನು ಎಷ್ಟೇ ಪ್ರಯತ್ನ ಮಾಡಿದರೂ ಶ್ರೀರಾಮರ ಬಳಿ ಬರೋಕ್ಕೆ ಸಾಧ್ಯವೇ ಆಗಲ್ಲ. ಏಕೆಂದರೆ ಸಾಕ್ಷಾತ್ ಆ ಮಹಾದೇವನ ಅಂಶವಾದ ಹನುಮಂತ ಶ್ರೀರಾಮನ ರಕ್ಷಕನಾಗಿ ಯಾರನ್ನು ಹತ್ತಿರ ಸುಳಿಯದಂತೆ ಕಾವಲು ಕಾಯ್ತಿರ್ತಾನೆ. ಒಂದು ದಿನ ರಾಮನ ಕನಸಿನಲ್ಲಿ ಶಿವನು ಪ್ರತ್ಯಕ್ಷನಾಗಿ, ರಾಮ, ನಿನ್ನ ರಾಮನ ಅವತಾರ ಮುಗಿಸೋ ಸಮಯ ಬಂದಿದೆ. ಯಮನು ನಿನ್ನ ರಾಜ್ಯದ ಹೊರಗಡೆ ಕಾಯ್ತಾ ಇದ್ದಾನೆ. ಆದರೆ ನಿನ್ನ ಬಂಟ ಹನುಮ ಯಮರಾಜನನ್ನು ನಿನ್ನ ಬಳಿ ಸುಳಿಯಲು ಬಿಡ್ತಾ ಇಲ್ಲ ಅಂತಾರೆ. ಆಗ ಶ್ರೀರಾಮನಿಗೆ ಎಲ್ಲವೂ ಅರ್ಥವಾಗುತ್ತೆ. ಮರುದಿನ ಶ್ರೀರಾಮ ಸೀತಾ ಕೊಟ್ಟ ಒಂದು ಉಂಗುರವನ್ನು ತಾನೇ ಸೃಷ್ಟಿಸಿದ ಒಂದು ರಂಧ್ರಕ್ಕೆ ಹಾಕಿ, ಹನುಮಂತ, ಕೈ ಜಾರಿ ಸೀತಾ ಕೊಟ್ಟ ಉಂಗುರ ಇದರೊಳಗೆ ಬಿದ್ದುಬಿಟ್ಟಿದೆ, ನೀನು ಹೋಗಿ ಆ ಉಂಗುರವನ್ನು ತಂದು ಕೊಡುವೆಯಾ ಅಂತ ಕೇಳ್ತಾರೆ. ಹನುಮನು, ಶ್ರೀರಾಮರೇ, ನನಗೆ ಒಂದೇ ಒಂದು ಆಜ್ಞೆ ಮಾಡಿ ಸಾಕು, ಎಲ್ಲಿದ್ದರೂ ಆ ಉಂಗುರವನ್ನು ಕ್ಷಣ ಮಾತ್ರದಲ್ಲೇ ತರ್ತೇನೆ ಅಂತ ಹೇಳಿ ಒಂದು ಸಣ್ಣ ಇರುವೆ ಆಕಾರದಷ್ಟು ದೇಹವನ್ನು ಬದಲಾಯಿಸಿಕೊಂಡು ಆ ರಂಧ್ರದೊಳಗೆ ಹೋಗ್ತಾರೆ. ಹಾಗೆ ಹೋಗುತ್ತಾ ಹೋಗುತ್ತಾ ಆ ರಂಧ್ರದ ದಾರಿ ಪಾತಾಳ ಲೋಕಕ್ಕೆ ಹೋಗುತ್ತೆ. ಅಲ್ಲಿ ನಾಗಲೋಕದ ರಾಜನಾದ ವಾಸುಕಿ ನಾಗರಾಜನಿರ್ತಾನೆ. ಆತನಿಗೆ ನಮಸ್ಕರಿಸಿದ ಹನುಮಂತ, ಶ್ರೀರಾಮನ ಉಂಗುರ ಈ ಪಾತಾಳ ಲೋಕಕ್ಕೆ ಬಂದಿದೆ, ಆ ಉಂಗುರ ಎಲ್ಲಿದೆ ಎಂದು ನಿಮಗೇನಾದರೂ ತಿಳಿದಿದೆಯಾ ಅಂತ ಕೇಳ್ತಾರೆ. ಆಗ ನಾಗರಾಜರು, ಶ್ರೀರಾಮರ ಉಂಗುರವೇ ಇಲ್ಲಿದೆ, ನನ್ನ ಜೊತೆ ಬನ್ನಿ ಎಂದು ಒಂದು ಗುಹೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಅರೆ, ಹನುಮನಿಗೆ ಆಶ್ಚರ್ಯವೋ ಆಶ್ಚರ್ಯ. ಏಕೆಂದರೆ ಒಂದಲ್ಲ ಎರಡಲ್ಲ, ಲಕ್ಷಗಟ್ಟಲೆ ಉಂಗುರಗಳಿರ್ತವೆ ಆ ಗುಹೆಯಲ್ಲಿ. ಅದನ್ನು ನೋಡಿದ ಹನುಮ, ನನಗೆ ಗೊತ್ತಿಲ್ಲವೇ ನನ್ನ ರಾಮನ ಉಂಗುರ ಯಾವುದೆಂದು, ನಾನು ಅದನ್ನು ಹುಡುಕಿಕೊಂಡೇ ಹೋಗುತ್ತೇನೆಂದು ಹುಡುಕಲು ಶುರು ಮಾಡ್ತಾರೆ. ಇನ್ನು ಈ ಕಡೆ ಅಯೋಧ್ಯೆಯಲ್ಲಿ ಹನುಮಂತನಿಲ್ಲ ಎಂಬ ವಿಷಯ ತಿಳಿದ ಯಮರಾಜ, ಇದೇ ಸರಿಯಾದ ಸಂದರ್ಭ ಎಂದು ಶ್ರೀರಾಮರ ಬಳಿ ಹೋಗಿ, ನಾವು ಏಕಾಂತವಾಗಿ ಮಾತನಾಡಬೇಕು, ಈ ಸಮಯದಲ್ಲಿ ಯಾರಾದರೂ ಮಧ್ಯ ಪ್ರವೇಶಿಸಿದರೆ ಅವರಿಗೆ ಮರಣದಂಡನೆ ನೀಡಬೇಕು ಎಂದು ಹೇಳ್ತಾರೆ. ಶ್ರೀರಾಮರು ಅಲ್ಲಿಯೇ ಇದ್ದ ಲಕ್ಷ್ಮಣನನ್ನು, ಈ ಜವಾಬ್ದಾರಿ ನಿನ್ನದೇ ಲಕ್ಷ್ಮಣ, ಬಾಗಿಲ ಬಳಿಯೇ ಇದ್ದು ಯಾವ ಪರಿಸ್ಥಿತಿಯಲ್ಲೇ ಆದರೂ ಯಾರನ್ನು ಒಳಬಿಡಬೇಡ ಎಂದು ಆಜ್ಞಾಪಿಸುತ್ತಾರೆ. ಲಕ್ಷ್ಮಣ ಬಾಗಿಲ ಬಳಿಯೇ ನಿಂತು ಅಣ್ಣನ ಆಜ್ಞೆಯನ್ನು ಪಾಲನೆ ಮಾಡುತ್ತಿರುತ್ತಾರೆ. ಇತ್ತ ಒಳಗಡೆ ಯಮಧರ್ಮರಾಜನು, ಸ್ವಾಮಿ, ಬ್ರಹ್ಮ ಹಾಗೂ ಶಿವರ ಆಜ್ಞೆಯ ಮೇರೆಗೆ ನಾನಿಲ್ಲಿಗೆ ಬಂದಿದ್ದೇನೆ. ನಿಮ್ಮ ಶ್ರೀರಾಮರ ಅವತಾರ ಮುಗಿದಿದೆ, ವಿಷ್ಣು ರೂಪಕ್ಕೆ ಬನ್ನಿ, ವೈಕುಂಠದಲ್ಲಿ ಲಕ್ಷ್ಮೀದೇವಿಯು ನಿಮಗಾಗಿ ಕಾಯುತ್ತಿದ್ದಾರೆ ಎಂದು ಹೇಳುತ್ತಾರೆ. ಅದೇ ಸಮಯದಲ್ಲಿ ಮಹಾಕೋಪಿಷ್ಠರಾದ ದೂರ್ವಾಸ ಮಹರ್ಷಿಗಳು ರಾಮನ ಭೇಟಿಗೆ ಬರುತ್ತಾರೆ. ಲಕ್ಷ್ಮಣನು ಅವರನ್ನು ನಿಲ್ಲಿಸಿ, ಸ್ವಾಮಿ, ಶ್ರೀರಾಮರು ಏಕಾಂತದಲ್ಲಿದ್ದಾರೆ, ಒಳಗಡೆ ಯಾರಿಗೂ ಪ್ರವೇಶವಿಲ್ಲ ಎಂದು ಹೇಳುತ್ತಾರೆ. ಇದರಿಂದ ಕೋಪಗೊಂಡ ದೂರ್ವಾಸರು, ನನ್ನನ್ನು ಒಳಬಿಡಲು ಆಗಲ್ಲ ಎನ್ನುವೆಯಾ, ನೀನೇನಾದರೂ ನನ್ನನ್ನು ಒಳಬಿಡಲಿಲ್ಲವೆಂದರೆ ಇಡೀ ಅಯೋಧ್ಯೆಯನ್ನೇ ಸುಟ್ಟು ಭಸ್ಮ ಮಾಡುತ್ತೇನೆ ಎಂದು ಬೆದರಿಕೆ ಹಾಕುತ್ತಾರೆ. ಇದರಿಂದ ಬೆದರಿದ ಲಕ್ಷ್ಮಣ ಅಯೋಧ್ಯೆ ವಾಸಿಗಳ ಯೋಗಕ್ಷೇಮಕ್ಕಾಗಿ ಶ್ರೀರಾಮರ ಏಕಾಂತವನ್ನು ಭಂಗ ಮಾಡಿ ಒಳಗಡೆ ಪ್ರವೇಶಿಸಿ ದೂರ್ವಾಸರ ಆಗಮನವನ್ನು ರಾಮನಿಗೆ ತಿಳಿಸುತ್ತಾರೆ.
ಲಕ್ಷ್ಮಣನು ನಿಯಮ ಮೀರಿ ಒಳಗಡೆ ಬಂದುದನ್ನು ಕಂಡ ರಾಮ ಗದ್ಗದಿತರಾಗುತ್ತಾರೆ. ಅಯ್ಯೋ ಲಕ್ಷ್ಮಣ, ನಿನಗೆ ತಿಳಿಯದೆ ಒಳಗಡೆ ಬಂದರೆ ಏನಾಗುತ್ತೆಂದು ಎಂತಹ ತಪ್ಪು ಮಾಡಿಬಿಟ್ಟೆ. ನನ್ನ ಕೈಯಾರೆ ನಿನಗೆ ಮರಣದಂಡನೆ ವಿಧಿಸಬೇಕಾಗುತ್ತದೆ ಎಂದು ತುಂಬ ವ್ಯಥೆಪಡುತ್ತಾರೆ ಶ್ರೀರಾಮ. ಮುಂದೆ ಏನು ಮಾಡಬೇಕೆಂದು ತಿಳಿಯದೆ ಗುರುಗಳಾದ ವಸಿಷ್ಠ ಮಹರ್ಷಿಯನ್ನು ಕೇಳುತ್ತಾರೆ. ವಸಿಷ್ಠರು, ಶ್ರೀರಾಮ, ನೀನು ಲಕ್ಷ್ಮಣನನ್ನು ಕೊಲ್ಲಲೇಬೇಕೆಂದೇನಿಲ್ಲ. ನೀನು ಲಕ್ಷ್ಮಣನನ್ನು ನಿನ್ನನ್ನು ದೂರವಿಟ್ಟರೆ ಸಾಕು, ಅದು ಲಕ್ಷ್ಮಣನಿಗೆ ಮರಣಕ್ಕೆ ಸಮಾನ. ನೀನು ಲಕ್ಷ್ಮಣನನ್ನು ರಾಜ್ಯದಿಂದ ಬಹಿಷ್ಕಾರ ಮಾಡಿದರೆ ಸಾಕು ಎಂದು ಹೇಳುತ್ತಾರೆ. ಇದನ್ನು ತಿಳಿದ ಲಕ್ಷ್ಮಣ, ರಾಮ, ನಿನ್ನನ್ನು ಬಿಟ್ಟು ದೂರವಾಗಿರುವುದಕ್ಕಿಂತ ಸಾಯುವುದೇ ಮೇಲೆಂದು ಸರಯೂ ನದಿಯಲ್ಲಿ ಜಲಸಮಾಧಿಯಾಗುತ್ತಾರೆ. ಇದರ ಜೊತೆ ಲಕ್ಷ್ಮಣನ ಹೆಂಡತಿ ಊರ್ಮಿಳಾನೂ ಜಲಸಮಾಧಿಯಾಗುತ್ತಾರೆ. ಈ ಎರಡೂ ವಿಷಯ ತಿಳಿದ ಶ್ರೀರಾಮನು ಬಾಧೆ ಪಡುತ್ತಾ ತಾನೂ ಸರಯೂ ನದಿಯಲ್ಲಿ ಜಲಸಮಾಧಿಯಾಗಬೇಕೆಂದು ತೀರ್ಮಾನ ಮಾಡುತ್ತಾರೆ. ಇದೇ ಸಮಯದಲ್ಲಿ ಪಾತಾಳ ಲೋಕದಲ್ಲಿದ್ದ ಹನುಮನು ಯಾವುದೇ ಉಂಗುರ ನೋಡಿದರೂ ಶ್ರೀರಾಮನ ಉಂಗುರದ ತರಹವೇ ಇದೆ ಎಂದು ಹುಡುಕಿ ಸಾಕಾಗಿ, ನಾಗರಾಜ, ಇಲ್ಲಿ ಯಾವ ಉಂಗುರವನ್ನು ನೋಡಿದರೂ ನನ್ನ ರಾಮನ ಉಂಗುರದ ಹಾಗೇ ಇದೆ. ನಿಜವಾದ ಉಂಗುರ ಯಾವುದೆಂದು ಹಾಗೂ ಇಷ್ಟೊಂದು ಉಂಗುರಗಳು ಇಲ್ಲಿಗೆ ಹೇಗೆ ಬಂದವೆಂದು ಕೇಳುತ್ತಾನೆ. ಆಗ ನಾಗರಾಜನು ಹನುಮಂತನಿಗೆ, ಇಷ್ಟು ಉಂಗುರಗಳು ಇಲ್ಲಿವೆ ಎಂದರೆ ಶ್ರೀರಾಮನು ಅಷ್ಟು ಜನ್ಮಗಳನ್ನು ತಳೆದಿದ್ದಾನೆ ಎಂದರ್ಥ. ಇವೆಲ್ಲವೂ ರಾಮನದೇ ಉಂಗುರ ಎಂದು ಸಮಾಧಾನಪಡಿಸುತ್ತಾನೆ. ಮಾನವ ಜನ್ಮದಲ್ಲಿ ಹುಟ್ಟಿದ ಮನುಷ್ಯನಿಗೆ ಸಾವೆಂಬುದು ಖಚಿತ. ಈಗ ತ್ರೇತಾಯುಗದಲ್ಲಿ ರಾಮನ ಅವತಾರ ಮುಗಿದಿದ್ದು ರಾಮನು ವಿಷ್ಣುವಿನ ರೂಪದಲ್ಲಿ ವೈಕುಂಠಕ್ಕೆ ತೆರಳಲಿದ್ದಾರೆ ಎಂದು ತಿಳಿಸುತ್ತಾನೆ. ಇದನ್ನು ಕೇಳಿದ ಹನುಮಂತ, ಅಯ್ಯೋ ನನ್ನ ರಾಮನು ಮರಣ ಹೊಂದುತ್ತಾರೆ ಎಂದು ಕೈಗೆ ಸಿಕ್ಕ ಒಂದು ಉಂಗುರವನ್ನು ತೆಗೆದುಕೊಂಡು ಸರ್ರನೆ ಅಯೋಧ್ಯಕ್ಕೆ ಬರುತ್ತಾರೆ. ಹನುಮ ರಾಮನನ್ನು ಎಷ್ಟೇ ಹುಡುಕಿದರೂ ರಾಮನ ಸುಳಿವಿಲ್ಲ. ಆಕಾಶದಲ್ಲಿ ಹಾರುತ್ತಾ ಸರಯೂ ನದಿಯ ಬಳಿಗೆ ಬರುತ್ತಾರೆ. ಹನುಮ ಶ್ರೀರಾಮರ ಜಲಸಮಾಧಿಯಾಗುವುದನ್ನು ನೋಡಿದ ಹನುಮ ಶ್ರೀರಾಮರ ಬಳಿ ವೇಗವಾಗಿ ಬರುತ್ತಾನೆ. ಆದರೆ ರಾಮನು ಹನುಮಂತನನ್ನು ನೋಡುತ್ತಲೇ ಮುಗುಳು ನಗುತ್ತಾ ನದಿಯೊಳಗೆ ಹೋಗಿಬಿಡುತ್ತಾರೆ. ಇವೆಲ್ಲವನ್ನು ನೋಡುತ್ತಿದ್ದ ಹನುಮನು ಗಟ್ಟಿಯಾಗಿ ಅಳುತ್ತಾ, ಶ್ರೀರಾಮ, ನನ್ನದೇ ತಪ್ಪು, ಕ್ಷಣದಲ್ಲಿ ಹೋಗಿ ಬರುವ ಕೆಲಸಕ್ಕೆ ಇಷ್ಟು ಸಮಯ ವ್ಯರ್ಥ ಮಾಡಿಬಿಟ್ಟೆ ಎಂದು ಅಳುತ್ತಾ ಕೂರುತ್ತಾನೆ. ಹನುಮನ ದುಃಖವನ್ನು ನೋಡುತ್ತಲೇ ಶ್ರೀರಾಮರು ವಿಷ್ಣು ರೂಪವನ್ನು ತಾಳಿ ಹನುಮನಿಗೆ ದರ್ಶನ ಕೊಡುತ್ತಾರೆ. ಹನುಮಂತ, ಇದರಲ್ಲಿ ನಿನ್ನ ತಪ್ಪೇನಿಲ್ಲ. ನೀನು ಎಷ್ಟೇ ಪ್ರಯತ್ನ ಮಾಡಿದ್ದರೂ ಇದನ್ನು ಬದಲಿಸಲು ಸಾಧ್ಯವಿಲ್ಲ. ಇದೆಲ್ಲವೂ ವಿಧಿಲಿಖಿತ ಎಂದು ಹೇಳುತ್ತಾರೆ. ಆಗ ಹನುಮನು, ಪ್ರಭು, ನಾನು ನಿಮ್ಮೊಂದಿಗೆ ಬರುತ್ತೇನೆ ಎಂದಾಗ ಹನುಮ, ನಿನ್ನಂಥ ಭಕ್ತನು ಭೂಮಿ ಮೇಲೆಯೇ ಇದ್ದು ಧರ್ಮ ರಕ್ಷಣೆ ಮಾಡಬೇಕು. ನೀನು ಚಿರಂಜೀವಿಯಾಗಿ ಸದಾಕಾಲ ಪ್ರಜೆಗಳನ್ನು ಕಾಪಾಡಬೇಕು ಎಂದೇಳಿ ಅದೃಶ್ಯವಾಗುತ್ತಾರೆ. ಇನ್ನು ಹನುಮನು ರಾಮನ ಉಂಗುರವನ್ನು ಬೆರಳಿಗೆ ಧರಿಸಿ ಹಿಮಾಲಯದಲ್ಲಿ ತಪಸ್ಸಿಗೆ ಕೂರುತ್ತಾರೆ. ಇಂದಿಗೂ ಹನುಮನು ರಾಮನ ನಾಮವನ್ನು ಜಪಿಸುವವರಿಗೆ ಕಷ್ಟಕಾಲದಲ್ಲಿ ಸಹಾಯ ಮಾಡುತ್ತಾ ಕಾಪಾಡುತ್ತಿದ್ದಾನೆ. ಸ್ನೇಹಿತರೆ, ನೋಡಿದ್ರಲ್ಲ ರಾಮನು ಹೇಗೆ ತನ್ನ ಅವತಾರವನ್ನು ಮುಗಿಸಿದ್ರು ಅಂತ. ನಿಮಗೆ ಈ ಕತೆ ಇಷ್ಟ ಆಗಿದ್ದರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮತ್ತೊಂದು ಕಥೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಾನು ನಿಮ್ಮ ಕತೆಗಾರ.